ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವ್ಲಾಗ್ ಗೈಸ್. ಅಲ್ಲಿ ಒಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ಅವ್ನು ಫುಲ್ ಎರಡು ಕಿವಿಲಿ ಇಯರ್ಫೋನ್ ಹಾಕೊಂಡಿದ್ದಾನೆ. ಫುಲ್ ಕಿರ್ಚ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಗೊತ್ತು ನಿಧಾನಕ್ಕೆ ಆಡ್ತಾ ಇದ್ದೀನಿ ಅಂದ್ಕೊಂಡಿರ್ತಾನೆ, ಆದರೆ ಜೋರಾಗಿ ಆಡ್ತಾ ಇದ್ದಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತಿಲ್ಲ. ಪಬ್ಲಿಕಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಲಾಗ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ. ಯಾಕಂತಂದರೆ ಇಲ್ಲಿ ನಮಗೆ ಕಂಫರ್ಟಬಲ್ ಇರಲ್ಲ. ಒಂದು ಮೈಕ್ ಬೇಕಾಗುತ್ತೆ. ಬೆಸ್ಟ್ ಮೈಕ್ ಯಾವುದಾದ್ರೂ ಇದ್ದರೆ ಸಜೆಸ್ಟ್ ಮಾಡಿ ನೋಡೋಣ. ಸಿಂಪಲ್ ರೇಟಲ್ಲಿ ಇರಬೇಕು, ಅಂದರೆ ಕಮ್ಮಿ ರೇಟಲ್ಲಿ ಇರಬೇಕು. ಹಿಂಗೆ ನಾನು ನೋಡಬೇಕು. ಬೆಂಗಳೂರಲ್ಲಿ ಏನು ಕಮ್ಮಿ ಆದರೂ ಈ ಟ್ರಾಫಿಕ್ ಮಾತ್ರ ಕಮ್ಮಿ ಆಗೋಲ್ಲ. ನೋಡಿ ಗಾಡಿಗಳು ಹೆಂಗೆ ನಿಂತ್ಕೊಂಡಿದೆ ಅಂತ. ಅಲ್ಲಿಂದ ಅಲ್ಲಿಗಂತ ಜಾಮ್ ಆಗೈತೆ. ಗೈಸ್ ಇಲ್ಲೊಂದು ದೇವಸ್ಥಾನ ಇದೆ, ಒಳಗಡೆ ಹೋಗ್ಬಿಟ್ಟು ಬರ್ತೀನಿ. ನಾನು ಹೇಳಬೇಕು ಅಂದರೆ ದೇವಸ್ಥಾನಕ್ಕಂತ ಬಂದಿರಲಿಲ್ಲ. ಬಂದೆ, ದಾರಿಲಿ ದೇವಸ್ಥಾನ ಕಾಣಿಸ್ತು, ಹಂಗೆ ಒಳಗಡೆ ಬಂದೆ, ಆಶೀರ್ವಾದ ಪಡ್ಕೊಂಡೆ. ತುಂಬ ಹಳೆ ದೇವಸ್ಥಾನ ಅನಿಸುತ್ತೆ, ಆಂಜನೇಯನ ದೇವಸ್ಥಾನ. ನೋಡಿ, ಪ್ರತಿ ಶನಿವಾರ ಪ್ರಸಾದ ಇರುತ್ತಂತೆ. ಮಾಡಿಸುವವರು ಮಾಡಿಸ್ಬಹುದು. ನಾನು ಆಚೆ ಬಂದಿದ್ದು ಇವತ್ತು ಭಾನುವಾರ, ಏನಾದರೂ ನಾನ್ ವೆಜ್ ತಿನ್ನೋಣ ಅಂತ ಬಂದೆ. ಬಟ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಲ್ವಾ, ಅದಕ್ಕೆ ನಾನ್ ವೆಜ್ಜು ಬೇಡ ಅನ್ನಿಸ್ತಾ ಇದೆ. ಏನಾದರೂ ವೆಜ್ ತಿನ್ಕೊಂಡು ಹೋಗ್ತೀನಿ. ನಿಮಗೆ ಯಾವ ನಾಯಿ ಇಷ್ಟ, ಕರಿ ನಾಯಿನ ಬಿಳಿ ನಾಯಿನ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ನನ್ನ ಚಾನಲಲ್ಲಿ 21,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಲಾಗ್ ಮಾಡಬೇಕಾ ಅಥವಾ ಬೆಂಗಳೂರು ಭಾಷೆನಲ್ಲಿ ಲಾಗ್ ಮಾಡಬೇಕಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಯಾವ್ದು ಜಾಸ್ತಿ ಬರುತ್ತೆ ನೋಡೋಣ. ಇಲ್ಲಿಂದ ಒನ್ ವೇ ಇದೆ ಈ ಕಡೆಗೆ. ಇಲ್ಲಿಂದ ಹೋಗಿ ಹಂಗೆ 1 ಕಿಲೋಮೀಟ್ರ್ ಹೋಗ್ಬಿಟ್ಟು ಬರಬೇಕು. ಅದಕ್ಕೆ ಅಂತ ಜನಗಳು ಏನು ಮಾಡ್ತಾರೆ ಗೊತ್ತಾ, ಹಿಂಗೆ ಬಂದ್ಬಿಟ್ಟು ಇಲ್ಲಿಂದ ಅಡ್ಡದಾರಿಲಿ ಹಿಂಗೆ ನುಕ್ಕೊಂಡು ಹೋಗ್ತಾವ್ರೆ ಗೈಸ್. ಎಂತೆಂಥ ಜನ ಇರ್ತಾರೆ ನೋಡಿ. ರೂಲ್ಸ್ನ ಫಾಲೋ ಮಾಡೋದೇ ಇಲ್ಲ ಯಾರು. ಹಿಂದೆ ನೋಡಿ ಬರ್ತಿದ್ದೀವಿ. ಈ ರೋಡಲ್ಲಿ ಬೆಕ್ಕಿನ ಮರಿಯಲ್ಲಿಂದ ಬಂತದ್ರು ಪಾಪ. ಕವಿಶ್ ಇವಾಗ ಹೋಟ್ಲಿಗೆ ಹೋಗಬೇಕು. ಹೋಟ್ಲಿಗೆ ಹೋಗಿ ಒಂದು ವೆಜ್ಜಲ್ಲಿ ಏನಾದರೂ ತೊಗೊಂಡು ತಿನ್ಬಿಟ್ಟು ಮನೆಗೆ ಹೋಗಬೇಕು. ಬನ್ನಿ ಹೋಗೋಣ ಹೋಟ್ಲಿಗೆ. ನಾನಿಲ್ಲಿ ಪಲಾವ್ನ ತೊಗೊಂಡಿದ್ದೀನಿ. ನೋಡಿ ಪಲಾವ್ ಹೇಗಿದೆ ಅಂತ. ಒಂದು ವಡೆ ತೊಗೊಂಡಿದ್ದೀನಿ. ಇದೇ ಇವತ್ತು ಊಟ ಮಾಡಿಕೊಂಡು ಮನೆ ಕಡೆ ಹೋಗೋಣ. ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಮಾಡಬೇಕು ಅನಿಸಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದೇ ನನ್ನ ID.